ನಿಮಗೋಸ್ಕರ ಅಷ್ಟೇ ಇಷ್ಟು ಮಾಡ್ತಾ ಇರೋದು. ಮುಂದೆ ಹೋಗ್ತಿದ್ದಾರೆ ಗೌರಮ್ಮನವರು, ಅವ್ರನ್ನ ತೋರಿಸ್ತೀನಿ. ಜನ ಅಂತೂ ಮುಂದೆ ಹೋಗಕ್ಕೆ ಬಿಡ್ತಾ ಇಲ್ಲ, ತುಂಬ ಜನ ಇದ್ದಾರೆ ನೋಡಿ. ಯೂಟ್ಯೂಬ್ಗೆ ಬ್ರೋ ತುಂಬ ಜನ. ಇವತ್ತು ಕೊನೆ ದಿನ ಗೌರಮ್ಮನವ್ರನ್ನ ಬಿಡ್ತಾರೆ, ಅದಕ್ಕೆ ಈ ನಾಡಿ ಜನ ಮನೆಗೂ ಮಾಡಾಳು ಗೌರಮ್ಮನವ್ರನ್ನ ನೋಡ್ತಾ ಇದ್ದೀರಾ. ಮಾಡಾಳು ಗೌರಮ್ಮನವ್ರನ್ನ ಹತ್ರದಿಂದ ನೋಡ್ಕೊಳ್ಳಿ. ದರ್ಶನ ಈ ದರ್ಶನ ಸಿಗಲ್ಲ ನಿಮಗೆ. ನೋಡಿ ಮಡ್ಲಕ್ಕಿ ಕೊಡ್ತಿದ್ದಾರೆ. ಈ ತಾಯಿಗೆ ಅನ್ನ ಮತ್ತು ಮಡ್ಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಕರ್ಪೂರ ಪ್ರಿಯೆ ಅಂತಾನೆ ಪ್ರಸಿದ್ಧವಾಗಿರೋ ಶ್ರೀ ಮಾಡಾಳು ಗೌರಮ್ಮನವರು ಹತ್ತಿರದಿಂದಾನೆ ನೋಡ್ತಾ ಇದ್ದೀರಾ. ರಥದಲ್ಲಿ ಕೂರಿಸಿದ್ದಾರೆ ತಾಯಿನ. ನೋಡ್ರಿ, ಯಾವ ವರ್ಷನೂ ನಾನು ನೋಡಿರಲಿಲ್ಲ ಈ ತರ ಜಾತ್ರೆನ. ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿ. ಓ ಹೌದಾ, ಆಂಜನೇಯ ಸ್ವಾಮಿ ಅಂತ. ಸೊ ಇವತ್ತೇ ಮಾಡಾಳು ಗೌರಮ್ಮನವ್ರನ್ನ ಬಿಡ್ತಕ್ಕಂಥದ್ದು. ಅದಕ್ಕಾಗಿ ಇಷ್ಟು ಜನ ಇವತ್ತು ರಶ್ಶು. ಬಿಡೋದು ಸುಮಾರು ಸಂಜೆ 7 ಗಂಟೆ, 7:30, 5 ಗಂಟೆ, ಎಷ್ಟು ಗಂಟೆ ಯಾರೋ ಆಗ್ಬೋದು, ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿ ಗಂಟ ನಾನು ಇರೋಕ್ಕಾಗಲ್ಲ. ನಮ್ಮೂರು ಸೈಡ್ ಬಸ್ಗಳು ನೀಟಾಗಿರಲ್ಲ, ಯಾಕಂತ ಅಂದರೆ ಜಾತ್ರೆ ಇರೋದ್ರಿಂದ ಬಸ್ಗಳು ವೇರಿಯೇಷನ್ಸ್ ಇರುತ್ತೆ. ನನ್ನ ಕೈಲಿ ಆದಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಇದೆ ಮಾಡಲಲ್ಲಿ ಅನ್ನ ಪ್ರಸಾದ ಕೊಡೋದು. ಸ್ವಲ್ಪ ಸೊ ಗೈಸ್, ಇದಾಗಿತ್ತು ನನ್ನ ವಿಡಿಯೋ. ನೋಡ್ರಿ, ಜನಗಳೆಲ್ಲ ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಾರೆ ಇವ್ನು ಯಾರು ಗುರು, ಈ ಥರ ಜಾತ್ರೆಯಲ್ಲೇ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಆದರೂ ನಾನು ಆ ಕ್ಯಾಮ್ರಾ ಇಟ್ಕೊಂಡು ನಿಮಗೋಸ್ಕರ, ನೀವು ನೋಡಬೇಕು ಮಾಡಾಳು ಗೌರಮ್ಮನವರ ಅಂತ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕ್ಯಾಮ್ರಾ ಹಿಡ್ದಿದ್ದೀನಿ. ಅದಕ್ಕೋಸ್ಕರ ಆದರೂ ಒಂದು ಲೈಕ್ ಮಾಡಿ, ಮತ್ತು ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಯಾರಾದರೂ ಹೇಳಿದ್ರೆ ಬೇಜಾರಾಗುತ್ತೆ ಕಣ್ರಿ. ನನಗಿರೋದೇ 251 ಸಬ್ಸ್ಕ್ರೈಬರ್ಸು. ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ನೀವು ನನ್ನ ಫ್ಯಾಮಿಲಿ ಥರ ನಿಂತ್ಕೊಂಡ್ರೆ, ಸಬ್ಸ್ಕ್ರೈಬರ್ಸ್ ಆದರೆ ನಾನು ಇನ್ನೂ ಈ ಥರ ರಿಸ್ಕ್ ತೊಗೊಳಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ನಾನು ಎದ್ರಲ್ಲ ಕಣ್ರಿ, ನಮ್ಮ ಫ್ಯಾಮಿಲಿಯವರು ನನ್ನನ್ನು ನೋಡೋರು ತುಂಬ ಜನ ಇದ್ದಾರೆ. ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು ಅಂತ ಹೇಳ್ಕೊಳೋದಕ್ಕಾದ್ರು ಒಂದು ಖುಷಿಯಾಗುತ್ತೆ. ನೀವು ನೋಡ್ತೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಲ್ಲ, ಲೈಕ್ ಮಾಡಲ್ಲ ಅಂತಂದರೆ ನಾನು ನೋಡ್ತೀನಿ, ವ್ಯೂಸ್ ಹೋಗ್ತಿದೆ, 1K ವ್ಯೂಸ್ ಹೋಗ್ತಿದೆ, 1,500 ಜನ ನೋಡ್ತಿದ್ದಾರೆ. ಆದರೆ ಯಾರೂ ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಿಮಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನೋಡಿದ್ರಲ್ಲ ನೀವೇ ಹಿಂದೆ ಎಷ್ಟು ಜನ ತಳ್ಳಾಡ್ತಿದ್ರು. ಪಾಪ ಅವರಿಗೂ ತೊಂದರೆ ಕೊಡ್ಕೊಂಡು ನಾನು ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸಿದ್ದು. ಇದಕ್ಕೋಸ್ಕರ ಆದರೂ ಒಂದು ಲೈಕ್ ಕೊಡ್ರಿ. ಸೊ ನಿಮಗೇನಾದರೂ ಮಾಡಾಳು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಯಾವಾಗಾದ್ರು ಬನ್ನಿ, ಅಂದರೆ ಯಾವಾಗಾದರೂ ಅಂತಂದರೆ ಜಾತ್ರೆ ಟೈಮಲ್ಲಿ, ಗೌರಿ ಹಬ್ಬದಲ್ಲಿ ಬನ್ನಿ, ನೀವು ಇಲ್ಲಿ ಜಾತ್ರೆ ನೋಡ್ಬೋದು.